ಕಬ್ಬಿನ ಬಿಲ್ ಘೋಷಿಸದೆ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬಾರದು ಎಂದು ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರು ಬೀದಿಗಿಳಿದಿದ್ದಾರೆ. ಆದರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲಿಯಾಳ ಗ್ರಾಮದ ಹತ್ತಿರ ಇರುವ ಕೃಷ್ಣ ಸಕ್ಕರೆ ಕಾರ್ಖಾನೆಯ ಪ್ರಾರಂಭೋತ್ಸವ ಕಾರ್ಯಕ್ರಮ ನಿನ್ನೆ ಅದ್ದೂರಿಯಾಗಿ ಜರುಗಿದೆ. ಇದೇ ವೇಳೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿ, ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನನ್ನ ಬಣಕ್ಕೆ ಅಭೂತಪೂರ್ವ ಯಶಸ್ಸು ಕೊಡಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಖಾನೆಯ ಲಾಭ ನಷ್ಟಗಳನ್ನು ಸರಿದೂಗಿಸಿ ಇನ್ನೆರಡು ದಿನಗಳಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಿ ಕಬ್ಬಿನ ದರವನ್ನು ಘೋಷಿಸುತ್ತೇನೆ ಹಾಗೂ ರೈತರಿಗೆ ತೂಕದಲ್ಲಿ ಯಾವುದೇ ರೀತಿಯ ಮೋಸವಾಗದ ಹಾಗೆ ನಾನು ನೋಡಿಕೊಳ್ತೇನೆ ಎಂದು ತಿಳಿಸಿದ್ದಾರೆ. ಒಂದು ಟನ್ ಕಬ್ಬ ಒಂದು ಟನ್ನಿಗೆ 75 ಲೀಟರ್ ದಾರು ಆಕತಿ. ಆ 75 ಲೀಟರ್ ದಾರು 75 ಬಾಟ್ಲಿ ಮಾಡಿದ್ರೆ ಒಂದು ಬಾಟ್ಲಿ ಇಲ್ಲಂದ್ರೂ ಕನಿಷ್ಠ 3000. 75 ಲೀಟರ್ ಕೇಟಾದು ಲೆಕ್ಕ ಕೇಳ್ತಿದ್ದ ಯೂಟ್ಯೂಬ್ದಾಗ ಅರುಣ. 75 ಲೀಟರ್ ದಾರು ಬರ್ತೈತಿ ಒಂದು ಟನ್ ಕಬ್ಬಿಗೆ. 1 ಲೀಟರ್ ಬಾಟ್ಲಿ, ಒಂದು ಬಾಟ್ಲಿಗೆ 2000ದಿಂದ 3000 ಹಿಡಿ. 75 ಅಂದ್ರೆ ಎಷ್ಟಾಯ್ತು? ಒಂದು ಇಟ್ಟ ಕೊಡಂಗಿಲ್ಲವ ಧಾರಣಿ ಅಂತ ಕೇಳಿದ. ಬರೀ ಇವು ಚರ್ಚೆ ಭಾಷಣಕ್ಕಷ್ಟೇ. ಇಲ್ಲಿ ನಮಗ್ ಬೇಕಾಗಿರೋದು ಏನಂದ್ರ 2 ಬದಲಾವಣೆ ಆಗ್ಬೇಕಾಗಿದೆ. ಒಂದು ಗೇಟ್ಗೆನ ಆಗ್ಬೇಕು. ಗೇಟ್ಗೆನ ಆಗೋದ್ರಿಂದ ರೈತರಿಗೂ ಲಾಭದ ಮತ್ತ ಕಾರ್ಖಾನೆಗೂ ಲಾಭ. ಉಗಾರ ನಾವು ಇಲ್ಲಿ ಬಂದು ಕಬ್ಬ ಒಯ್ದ, ನಾವು ಐನಾಪುರ ಕಬ್ಬ ಇಲ್ತರು. ಐನಾಪುರ ಕಬ್ಬ ಉಗಾರದಾಗ ಹೋದ್ರೆ ಸನಿ ಹಾಕತ್ತಿಲ್ಲ. ದರೂರದಾಗಿನ ಕಬ್ಬ ಕೃಷ್ಣಕ್ ತಂದ್ರೆ ಸನಿ ಹಾಕತ್ತಿಲ್ಲ, ವಾತು ಕಡಿಮೆ ಆಕತ್ತಿಲ್ಲ. ಅಲ್ಲಿದ ನಾವು ತರೋದು, ಇಲ್ಲಿದ ಅವ್ರು ಒಯ್ದು. ಇದು ಅನೇಕ ಜನ ಸಕ್ಕರೆ ಸಚಿವರಿಗೆ ಒಬ್ಬರಿಗೂ ತೆಲಗ ಹೋಗಾಕ ತಯಾರಿಲ್ಲ. ಇದನ್ನು ನಾವು ಮೊದಲು ಮಾಡಬೇಕಾಗಿದ್ದು ಗೇಟ್ಕೇನ್ ಮಾಡ್ಬೇಕು. ಆ ಗೇಟ್ಕೇನ್ ಮಾಡ್ಬೇಕು. ಈಗೇನು FRP ನಾವು ಕೊಡಕತ್ತಿದ್ವಿ, ಎಲ್ಲ ಕಾರ್ಖಾನೆ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದರ ಏನು FRP ಐತಿ ಅದರಲ್ಲಿ ನಾವು ಯಾವುದೂ ಕಡಿಮೆ ಕೊಡಂಗಿಲ್ಲ. ಅದ್ರ ಪ್ರಕಾರ ನಾವು ಕೊಟ್ಟಾರ.